ಮೈಕ್ರೋ ಫೈನಾನ್ಸ್ ಶೂಲ ಬಡವರ ಎದೆ ಸೀಳುತ್ತಿದೆ. ನಾಳೆನೇ ಸುಗ್ರೀವಾಜ್ಞೆ ಇಂದ್ರಲ್ಲ ಜಾರಿಗೆ ತಂದ್ರ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಂಡ್ಯದ ಕೊನ್ನಾಪುರ ಗ್ರಾಮದಲ್ಲಿ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿರೋದು. ಮೈಕ್ರೋ ಫೈನಾನ್ಸ್ ಅನ್ನುವಂತ ಶೂಲ ಬಡವರ ಎದೆ ಸೀಳ್ತಾ ಇದೆ. ನಾಳೆನೇ ಸುಗ್ರೀವಾಜ್ಞೆ ಜಾರಿಗೆ ತರ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿ ಜಾರಿಗೆ ಬಂತು? ಮಂಡ್ಯದ ಕೊನ್ನಾಪುರ ಗ್ರಾಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಸಾಲಕ್ಕೆ ಹೆದರಿ ಊರ್ ಬಿಡಬೇಡಿ ಅಂತ ಅಂದಿದ್ರು. ಕರ್ನಾಟಕದಲ್ಲಿ 1 ಲಕ್ಷ ಜನ ಊರ್ ಬಿಟ್ಟಿದ್ದಾರೆ. ತಾಯಿ ಮಗ ಇಬ್ಬರನ್ನು ಕಳೆದುಕೊಂಡ ಕುಟುಂಬದ ಗತಿ ಏನು? ಬಡವರ ಪರ ಅಂತೀರಲ್ಲ, ಇವರೆಲ್ಲ ಬಡವರಲ್ವಾ? ಹಾಗಾದ್ರೆ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಆರ್ ಅಶೋಕ್ ಹಾಗೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆದ್ಮೇಲೆ ನಾವು ಅದೇ ಮನೆಯಿಂದಾನೆ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಹೋಗ್ತಾ ಇದ್ರು. ಸೊ ಇಲ್ಲಿ ನಾವು ತುಂಬಾ ಪ್ರಯತ್ನ ಪಟ್ವಿ ಸರ್. ನಮ್ದು ಒಂದು 13 ಗುಂಟೆ ಜಮೀನ್ ಇದೆ. ಆ ಜಮೀನ ಸೇಲ್ ಮಾಡಿ ಇದು ಮನೆ ಓಪನ್ ಮಾಡಿಸ್ಬೇಕು. ಯಾಕಂದ್ರೆ ಎಲ್ಲ ಹೋಯ್ತಾ ಬತ್ತಾ ಆಗ್ತಾ ಇತ್ತು. ನಮ್ಮ ತಂದೆ, ನಾನು, ನಮ್ಮ ತಾಯಿ, ನಮ್ಮ ಅಕ್ಕ, ನನ್ನ ತಮ್ಮ, ಮತ್ತೆ 3 ಮಕ್ಕಳು, ಇಷ್ಟು ಜನನ ಸಾಕ್ತಿದ್ದ ನಮ್ಮ ತಾಯಿ, ನನ್ನ ತಮ್ಮ. ಜಾನಪದ ಹಾಡು ಹೇಳ್ತಾ ಇದ್ರು, ಕಲಾವಿದರು, ಸೋಬನೆ ಪದಗಳು, ಮತ್ತೆ ಜನಪದ ಗೀತೆ, ಪ್ರಶಸ್ತಿ ಪತ್ರಗಳೆಲ್ಲ ಇದೆ ಸರ್. ಹೌದು ಸರ್. ಅವರೇ ನಮ್ಮ MLA ಜಾನಪದ ಹೇಳ್ತಾರೆ. ಮದುವೆ ಮನೆಗಳಲ್ಲಿ ಸೋಬಾನ ಪದ ಹೇಳೋದು. ಮತ್ತೆ ಇದು ನಿಮ್ಗೇನ್ ಮಾಡಿದ್ರು ಯಜಮಾನ್ರೆ? ನಿಮ್ಮನ್ನು ಆಚೆ ತಳ್ಳಿದ್ರ? ನಡೀರಿ ಹೊರಗಡೆ, ನಡೀರಿ ಹೊರಗಡೆ ಹೋಗ್ಬಿಟ್ರ ನೀವು ಆಚೆ? ಹೌದು ಸರ್. ಇನ್ ಪೊಲೀಸರು ಬಂದಿದ್ದಾರೆ, ಲಾಯರ್ ಬಂದಿದ್ದಾರೆ ಅಂದಾಗ ನಮಗೂ ಭಯ. ನೀವೇನ್ ಕೇಳಿದ್ರಿ ಪೊಲೀಸರನ್ನ? ಅವತ್ತಿಂದನೂ ತುಂಬಾನೇ ವೀಕ್ ಆಗ್ಬಿಟ್ಟು ನೀವು ಹತ್ರನೂ ಬಿಡ್ಲಿಲ್ಲ ಸರ್. ಅವ್ರಿಗೆಲ್ಲ ಇದಾಗಿಲ್ಲ. ನಾನು ಹತ್ಕೊಂಡು ಕಾಲು ಹಿಡ್ಕೊಂತೀನಿ ಸರ್. ಅರ್ಧ ಗಂಟೆ ಟೈಮ್ ಕೊಡಿ, ನಮ್ಮ ತಾಯಿ ಬರ್ಲಿ, ನಮ್ಮ ತಾಯಿ ಕೆಲಸ ಕೊಟ್ಟೋಗಿದ್ದಾರೆ, ನಮ್ಮ ತಾಯಿ ಬರ್ಲಿ, ನನ್ನ ತಾಯಿ ಬರೋವರೆಗೂ ಟೈಮ್ ಕೊಡಿ ಸರ್. ಮಗು ಎತ್ಕೊಂಡು ಎಲ್ಲಿಗೆ ಹೋಗ್ಲಿ ನಾನು ಅಂತಂದ್ರೆ ಮಾಡಿದ ಊಟ ಎಲ್ಲ ಫುಲ್ಲು ಹಂಗೆ ಇತ್ತು ಸರ್. ಬೀಗ ತೆಗಿಯೋಷ್ಟು ಮನೆ ನಮ್ಮ ಮನೆ ತರ ಇರ್ಲಿಲ್ಲ ಸರ್. ಎಲ್ಲ ಹುಳ ಬಂದು ಮನೆ ಖಾಲಿ ಎಲ್ಲರೂ ಆಚೆ ಕಳಿಸಿ ಬೀಗ ಆದ್ಮೇಲೆ ಆಚೆ ಏನ್ ಮಾಡಿದ್ರು ನೀವು? ಏನು ಮಾಡಲಿಲ್ಲ ಸರ್. ನನ್ನ ಮಗು ಎತ್ಕೊಂಡು ಅಲ್ಲೇ ಕೂತ್ಕೊಂಡೆ. ಇವ್ರು ಸೀಸ್ ಮಾಡ್ಕೊಂಡು ಹೊರಟೋದ್ರು. ಆಮೇಲೆ ನಮ್ಮ ರಿಲೇಟಿವ್ ನಮ್ಮ ಅಣ್ಣ ಬಂದು ಇಲ್ಲೇ ಪಕ್ಕದಲ್ಲಿ ನಮ್ಮ ಅತ್ತೆ ಮನೆ ಇದೆ, ಅಲ್ಲಿ ಕರ್ಕೊಂಡು ಹೋದ್ರು ಸರ್. ನಿಮ್ಮ ತಾಯಿ ಯಾಕೆ ನೇಣ ಸರ್ ಇದಕ್ಕೆ ಮಾಡೋದು ಸರ್. ನೇಣ ಹಾಕೊಂಡಿಲ್ಲ ಸರ್. ಮನೆ ಮುಂದೆಗಡೆ ಟೇಬಲ್ ಹಾಕೊಂಡು ಸೀಸ್ ಮಾಡ್ಬಿಟ್ಟಿದ್ರು. ಎಸ್, ಈಗಾಗಲೇ ತಮ್ಮವರನ್ನ ಕಳ್ಕೊಂಡಂತ ಕುಟುಂಬ ಏನಿದೆ, ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಅಂಥವರ ನಿವಾಸಕ್ಕೆ ಆರ್ ಅಶೋಕ್ ಅವರು ಭೇಟಿ ಕೊಡೋದ್ರ ಮೂಲಕ ಕೊನ್ನಾಪುರ ಗ್ರಾಮದಲ್ಲಿರುವಂಥ ನಿವಾಸಿಗಳೇನಿದ್ದಾರೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ಸುಗ್ರೀವಾಜ್ಞೆ ನಾಳೆನೇ ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಎಲ್ಲಿ ಜಾರಿಗೆ ಬಂತು? ಬಡವರ ಪರ ನಮ್ಮ ಸರ್ಕಾರ ಅಂತ ಹೇಳ್ತೀರಿ, ಇವರೇನು ಬಡವರಲ್ವಾ? ಯಾಕೆ ಈ ರೀತಿಯಾಗಿ ವಿಳಂಬ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ಜನನ ಸಾಕ್ತಿದ್ದ ನಮ್ಮ ತಾಯಿ, ನನ್ನ ತಮ್ಮ. ಜಾನಪದ ಈ ಮೈಕ್ರೋ ಫೈನಾನ್ಸ್ ಶೂಲ ಕರ್ನಾಟಕದ ಎಲ್ಲ ಬಡವರ ಎದೆಯನ್ನ ಸೀಳ್ತಾ ಇದೆ ಎಲ್ಲ ಕಡೆ. ಅದರಲ್ಲಿ ದಲಿತರು ಅನ್ನೋದು ಎಕ್ಸೆಪ್ಷನ್ ಇಲ್ಲ, ರೈಟು ಇಲ್ಲ, ಲೆಫ್ಟು ಇಲ್ಲ, ಬೋವಿ ಜನಾಂಗದವರು ಇಲ್ಲ, ಯಾರೂ ಇಲ್ಲ. ಇಲ್ಲಿ ನಾನು ಬಂದಿರೋದು ಅವರು ದಲಿತರ ಕುಟುಂಬ. ನಾನು ಅಲ್ಲಿ ಹೋಗಿ ಮೀಟಿಂಗ್ ಮಾಡಿದೆ. ಎಲ್ಲ ಅಲ್ಲಿರೋರೆಲ್ಲರೂ ಕೂಡ ಅಲ್ಲಿ 40 ಜನ ಬಂದಿದ್ರು, 40 ಜನನು ದಲಿತರು. ಸಿದ್ದರಾಮಯ್ಯನವರು ಜನವರಿಯಿಂದ ಶುರು ಮಾಡಿದ್ದು. ಸಿದ್ದರಾಮಯ್ಯನವರು ಜನವರಿಯಿಂದ ಏನು ಶುರು ಮಾಡಿದ್ರು? ನಾವು ಸುಗ್ರೀವಾಜ್ಞೆ ತತ್ತೀರಿ, ಯಾರು ಭಯ ಬೀಳಬೇಡಿ. ಜನವರಿ. ಈಗ ನಾವು ಯಾವುದ್ರಲ್ಲಿದ್ದೀರಿ? ಫೆಬ್ರವರಿ. ಸಿದ್ದರಾಮಯ್ಯನವ್ರದ್ದು ಸ್ಟೇಟ್ಮೆಂಟ್ ನೋಡಪ್ಪ, ಇಲ್ಲೇ ಇದೆ, ನೀವು ಕೇಳ್ತೀರಾ ಅಂತ ನಾನು ತಂದಿದ್ದೆ. ಜನವರಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು, ಸಾಲಕ್ಕೆ ಹೆದರಬೇಡಿ. ಯಾರು? ಸಿದ್ದರಾಮಯ್ಯನವರು. ಸಾಲಕ್ಕೆ ಹೆದರಬೇಡಿ. ಯಾಕೆ ಊರು ಬಿಟ್ಟವ್ರೆ? ಈ ಊರಲ್ಲೂ 6 ಜನ ಊರು ಬಿಟ್ಟಿದ್ದಾರೆ. 6 ಜನ ದಲಿತರು ಊರು ಬಿಟ್ಟು ಹೋಗಿದ್ದಾರೆ. ಈ ಊರಲ್ಲಿ ಒಂದರಲ್ಲೇ. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ? 1 ಲಕ್ಷ ಜನ ಓಡೋಗಿರ್ಬೋದು. ಈ ಒಂದು ಊರಲ್ಲೇ 6 ಜನ ಹೋಗಿದ್ದಾರೆ ಅಂದರೆ ನೀವು ಸಾಲಕ್ಕೆ ಹೆದರಬೇಡಿ ಅಂತೇಳಿ ಬರೀ ಹೇಳಿಕೆಯನ್ನು ಕೊಟ್ಕೊಂಡಿದ್ರೆ
ಇವತ್ತು ಇಷ್ಟೊಂದು ಆತ್ಮಹತ್ಯೆ ಆಗ್ತಾ ಇದೆಯಲ್ಲ. ನಾನಿವತ್ತು ಸುಗ್ರೀವಾಜ್ಞೆ